ಎಲ್ಲ ಬಸವ ಕಲ್ಯಾಣ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ನಾಗರಿಕರಿಗೆ ಪೌರಾಯುಕ್ತರು ನಗರಸಭೆ ಬಸವ ಕಲ್ಯಾಣ ಮಾಡುವ ನಮಸ್ಕಾರಗಳು. ಮಾನ್ಯ ಕರ್ನಾಟಕ ಘನ ಸರ್ಕಾರವು ನಿಮ್ಮ ಮನೆಯಲ್ಲೇ ಕುಳಿತು ಈ ಖಾತಾವನ್ನು ಪಡೆದುಕೊಳ್ಳುವಂತೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆ ಪ್ರಕಾರ ನಾಗರಿಕರೆಲ್ಲರೂ ನಿಮ್ಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸುವ ಒಂದು ಸದುದ್ದೇಶದಿಂದ ಮತ್ತು ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ನೀಡಬೇಕನ್ನುವಂಥ ಸದುದ್ದೇಶದಿಂದ ಘನ ಸರ್ಕಾರ ಆದೇಶ ಮಾಡಿ ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಿದೆ. ಅದು ಯಾವುದಂತಂದರೆ www.easti.karnataka.gov.in. ಆಸ್ತಿ ಕಣಜದಲ್ಲಿ ಮಾಹಿತಿ ಆಧಾರಿತ ಅಂದರೆ ಈಗಾಗಲೇ ನಾವು GIS ಆಧಾರಿತ ಸರ್ವೆ ಏನು ಮಾಡಿದ್ದೀವಿ, ಆ ಸರ್ವೆ ಆಧಾರದ ಪ್ರಕಾರ ಆಸ್ತಿ ಕಣಜ ಅನ್ನುವಂಥ ಒಂದು ಆನ್ಲೈನ್ ಪೋರ್ಟಲಲ್ಲಿ ಎಲ್ಲ ಮಾಹಿತಿ ಇರುತ್ತೆ. ಅದರ ಆಸ್ತಿ ಕಣಜದಲ್ಲಿ ಮಾಹಿತಿ ಆಧಾರದ ಮೇಲೆ ಕರಡು ಈ ಖಾತಾವನ್ನು ಈಗಾಗಲೇ ಪ್ರಕಟಣೆ ಮಾಡಲಾಗಿದೆ. ನಾಗರಿಕರೆಲ್ಲರೂ ಈ ಮಾಹಿತಿಯನ್ನು ನೇರವಾಗಿ ಆ ವೆಬ್ಸೈಟಲ್ಲಿ ವೀಕ್ಷಣೆ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿಗಳ ಮಾಹಿತಿಯನ್ನು ಅದರಲ್ಲಿ ವೀಕ್ಷಣೆ ಮಾಡ್ಬೋದು. ಮಾಹಿತಿಗಳ ಬಗ್ಗೆ ತಕರಾರಿದ್ದಲ್ಲಿ ಸಾರ್ವಜನಿಕರು ಈ ಆಸ್ತಿ ತಂತ್ರಾಂಶದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೇರವಾಗಿ ಅದರಲ್ಲಿ ನಮೂದು ಮಾಡಿದರೆ ಅದನ್ನು ನಾವು ನಮ್ಮ ಕಚೇರಿಯಿಂದ ಪರಿಶೀಲನೆ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ. ನಮೂದಿಸಿದ ಮಾಹಿತಿ ನಿಖರತೆಯನ್ನು ನಗರ ಸ್ಥಳೀಯ ಸಂಸ್ಥೆಗಳ ಅಂದರೆ ಬಸವ ಕಲ್ಯಾಣ ನಗರಸಭೆಯು ಅನುಮೋದಿಸಲಾಗುವುದು ಮತ್ತು ಅಂತಿಮವಾಗಿ ಈ ಖಾತಾವನ್ನು ಸಾರ್ವಜನಿಕರು ತಮ್ಮ ಮನೆಗಳಲ್ಲೇ ಕುಳಿತುಕೊಂಡು ಅದನ್ನು ನೀವು ವೀಕ್ಷಣೆ ಮಾಡ್ಕೋಬೋದು ಮತ್ತು ಪಡೆದುಕೊಳ್ಬೋದು. ಇಷ್ಟು ಸರ್ಕಾರ ತುಂಬ ಮಹತ್ವವಾದಂಥ ಒಂದು ಯೋಜನೆಯನ್ನು ಮತ್ತು ಕಾನೂನನ್ನು ಜಾರಿ ಮಾಡಿದೆ. ಅದನ್ನು ಎಲ್ಲ ನಾಗರಿಕರು ತಮ್ಮ ಪ್ರಾಪರ್ಟಿಗಳಿಗೆ ಈ ಖಾತಾವನ್ನು ಪಡೆದುಕೊಳ್ಬಹುದಾಗಿದೆ. ಮತ್ತು ಈ ಖಾತೆ ಈ ರೀತಿ ನಾವು ಪಡೆದುಕೊಳ್ಬೇಕಂದ್ರೆ ಯಾವ್ಯಾವ ದಾಖಲೆಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ನಮಗೆ ಮಾಹಿತಿ ಬೇಕಾಗುತ್ತೆ. ಒಂದು, ಮಾಲೀಕರ ಭಾವಚಿತ್ರ ಮತ್ತು ಅವರ ಆಧಾರ್ ಕಾರ್ಡು, ಆಸ್ತಿ ತೆರಿಗೆ ಭರಣ ಮಾಡಿದಂಥ SS ಚಲನ್ ಇರುತ್ತೆ. ಆ ಚಲನ್ ಮೇಲೆ ಒಂದು ಸಂಖ್ಯೆ ಇರುತ್ತೆ, ಆ ಸಂಖ್ಯೆಯನ್ನು ಅದರಲ್ಲಿ ನಮೂದು ಮಾಡಬೇಕು. ಸ್ವತ್ತಿನ ಕ್ರಯಪತ್ರ ಮತ್ತು ಸಬ್ ರಿಜಿಸ್ಟ್ರಲ್ಲಿ ನೋಂದಣಿಯಾಗಿರುವಂಥ ಏನು ಕಾವೇರಿ ತಂತ್ರಾಂಶ ಇದೆಯಲ್ಲ, ಆ ಕಾವೇರಿ ತಂತ್ರಾಂಶದ ಮೂಲಕ ಯಾವುದು ಖರೀದಿ ಆಗಿರುತ್ತೋ ಆ ಖರೀದಿ ಪತ್ರದ ಒಂದು ನಂಬರ್ ಇರುತ್ತೆ, ಆ ನಂಬರನ್ನು ನಮೂದು ಮಾಡಬೇಕಾಗತ್ತೆ. ಮತ್ತು ವಿದ್ಯುತ್ RR ಸಂಖ್ಯೆ ಬೇಕಾಗುತ್ತೆ. ಅಲ್ಲಿ ವಿದ್ಯುತ್ ಸಂಪರ್ಕ ಏನು ಆ ಒಂದು ಆಸ್ತಿಗಿರುತ್ತೆ ಅದರದ್ದು RR ನಂಬರ್ ಕೂಡ ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇದು ಖುಲ್ಲಾ ಜಾಗಗಳಿಗೆ, ಖಾಲಿ ನಿವೇಶನಗಳಿಗೆ ಅನ್ವಯಿಸೋದಿಲ್ಲ. ಮತ್ತು ಸ್ವತ್ತಿನ ಒಂದು ಫೋಟೋವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ EC ನಮೂನೆ, EC ಎನ್ಕಂಬರೆನ್ಸ್ ಅಂತ ಏನು ನಮ್ಮ ಇದರಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಸಿಗುತ್ತೆ, ಅದನ್ನು ಒಂದು 15-16 ವರ್ಷದ್ದು ECನ ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ವತ್ತಿಗೆ ಸಂಬಂಧಿಸಿದ ಇತರ ಪೂರಕ ದಾಖಲೆಗಳು ಅಂದರೆ ಅದಕ್ಕೆ ಸಂಬಂಧಿಸಿದಂಥ ಇತರೆ ಬೇರೆ ಏನಾದರೂ ಅಧಿಕೃತ ದಾಖಲೆಗಳಿದ್ದರೆ ಅವನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದರೆ ಅದನ್ನು ನಗರಸಭೆಯಿಂದ ಪರಿಶೀಲನೆ ಮಾಡಿ ಅದನ್ನು ಅನುಮೋದನೆ ನೀಡಿದ ನಂತರ ಸಾರ್ವಜನಿಕರಿಗೆ ಅವರು ಅಲ್ಲೇ ಆನ್ಲೈನಲ್ಲಿ ನೋಡಿಕೊಂಡು ಅದನ್ನು ಪ್ರಿಂಟ್ ತಗೋಬೋದು. ಆ ರೀತಿ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿ ಮಾಡಿದೆ. ಬಸವ ಕಲ್ಯಾಣದ ಎಲ್ಲ ಗೌರವಾನ್ವಿತ ನಾಗರಿಕರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ತಮ್ಮದೇ ಆದಂಥ ಆಸ್ತಿಯ ಒಂದು ದಾಖಲೆಯನ್ನು, ನಗರಸಭೆಯ ದಾಖಲೆಯನ್ನು ಮಾಡ್ಕೋಬೇಕಾದ್ರೆ ಎಲ್ಲ ಅಧಿಕೃತ ದಾಖಲೆಗಳನ್ನು ವೆಬ್ಸೈಟ್ ಅದು ಈ ಆಸ್ತಿ ತಂತ್ರಾಂಶದಲ್ಲಿ ಅಳವಡಿಸಿ ನಿಮ್ಮ ದಾಖಲೆಗಳನ್ನು ಮಾಡಿಸ್ಕೋಬೇಕು. ಮತ್ತು ಎಲ್ಲವೂ ದಾಖಲೆಗಳು ಕೂಡ ನಿಮಗೆ ವೆಬ್ಸೈಟಲ್ಲಿ ಲಭ್ಯವಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೋಬೇಕು, ನಗರಸಭೆಯೊಂದಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಕರ್ನಾಟಕ ರಾಜ್ಯದ ನಗರ ಸ್ಥಳೀಯ ಪ್ರದೇಶದ ಸಾರ್ವಜನಿಕರಿಗೆ ತಮ್ಮ ಆಸ್ತಿಗಳ ಈ ಖಾತಾ ಪಡೆಯಲು ಸುವರ್ಣಾವಕಾಶ. ಈ ಆಸ್ತಿ ತಂತ್ರಾಂಶದ ಮುಖಾಂತರ ಈಗಾಗಲೇ ಆನ್ಲೈನ್ನಲ್ಲಿ ಈ ಖಾತಾ ಸೇವೆ ನೀಡಲಾಗುತ್ತಿದೆ. ರಾಜ್ಯದ 31 ಜಿಲ್ಲೆಯ 320 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ 45 ಲಕ್ಷಗಳಿಗೂ ಹೆಚ್ಚು ಕರಡು ಆಸ್ತಿ ದಾಖಲೆಗಳನ್ನು ಈ ಆಸ್ತಿ ತಂತ್ರಾಂಶದಲ್ಲಿ ಪ್ರಕಟಿಸಲಾಗುತ್ತಿದೆ. ಆಸ್ತಿ ಮಾಲೀಕರು www.easti.karnataka.gov.in ನ ಲಿಂಕ್ ನ ಮೂಲಕ ಆನ್ಲೈನ್ನಲ್ಲಿ ಲಾಗಿನ್ ಆಗಿ ತಾವೇ ಸ್ವತಃ ತಮ್ಮ ಆಸ್ತಿ ದಾಖಲೆಗಳನ್ನು ಪರಿಶೀಲಿಸಿಕೊಳ್ಳಬಹುದು. ಆಸ್ತಿ ಮಾಲೀಕರು ಅಗತ್ಯವಿದ್ದಲ್ಲಿ ದಾಖಲೆ ನೀಡಿ ತಕರಾರು
ಅಥವಾ ತಿದ್ದುಪಡಿ ಇದ್ದಲ್ಲಿ ಆನ್ಲೈನ್ನಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮೂಲಕ ಸಲ್ಲಿಸಲಾದ ಎಲ್ಲಾ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಪರಿಶೀಲಿಸಿ ಅನುಮೋದಿಸಲಾಗುತ್ತದೆ. ಆಸ್ತಿ ಮಾಲೀಕರು ಕಚೇರಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಶುಲ್ಕ ಪಾವತಿಸಿ ದಾಖಲೆಗಳನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆಧಾರ್, ಇಕೆವೈಸಿ, ಕಾವೇರಿ ಮತ್ತು ಎಸ್ಕಾಂ ತಂತ್ರಾಂಶಗಳೊಂದಿಗೆ ಈ ಆಸ್ತಿ ತಂತ್ರಾಂಶವನ್ನು ಸಂಯೋಜಿಸಿ ಅಭಿವೃದ್ಧಿಪಡಿಸಲಾಗಿದ್ದು, ಆಸ್ತಿ ದಾಖಲೆಗಳ ಅಧಿಕೃತ ಮಾಹಿತಿಯೊಂದಿಗೆ ತಾಳೆ ಮಾಡಿ ನೈಜತೆ ದೃಢೀಕರಿಸಿ ಈ ಖಾತಾ ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಸುರಕ್ಷಿತಗೊಳಿಸುವುದು, ನಾಗರಿಕರಿಗೆ ತಮ್ಮ ಆಸ್ತಿ ದಾಖಲೆಗಳ ಭದ್ರತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೆಚ್ಚಿನ ಆಸ್ತಿಗಳನ್ನು ಸರ್ಕಾರಿ ದಾಖಲೆಗಳ ವ್ಯಾಪ್ತಿಗೆ ತರುವ ಉದ್ದೇಶದಿಂದ ಈ ಖಾತಾ ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಸುಲಭವಾಗಿ ಈ ಖಾತಾ ನೀಡುವುದು ಅಭಿಯಾನದ ಉದ್ದೇಶವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ www.eaasthi.karnataka.gov.in ಅಥವಾ ಸಹಾಯವಾಣಿ 7259585959 ಅಂದರೆ 72595859559